ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹೇಳಿ ಹೇಳಿ ಅಂದ್ರೆ ಅದು ಕೆಳಗಡೆ ಬರ್ತಿದ್ದಾಗೆ ನೀವು ಅವತ್ತು ಅವರೆಕಾಳು ಉಪ್ಪಿಟ್ಟು ಮಾಡಿದ್ರಿ ನೋಡಿ, ಅದು ಜ್ಞಾಪಕಕ್ಕೆ ಬಂತು. ಸೊ ಇಲ್ಲಿಗೆ ಬಂದರೆ ಏನಾದರೂ ಸಿಗ್ಬೋದು, ನಿಮ್ಮ ಕೈ ರುಚಿನ ಮತ್ತೆ ಅನುಭವಿಸ್ಬೋದು ಅಂದ್ಕೊಂಡು ಬಂದೆ. ಅಂದ್ರೆ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಮೇಲ್ಗಡೆ ಬಂದಿಲ್ಲ, ಅವರೇ ಕಾಳು ಉಪ್ಪಿಟ್ಟು ಸಿಗುತ್ತೆ ಅಂತ ಬಂದ್ರು. ನೋಡ್ತೀನಿ ನಿಮ್ಮನ್ನ ಇರು. ಒಳ್ಳೆ ಕೆಲಸ ಮಾಡಿದ್ರಿ ಅಳಿ ಅಂದ್ರೆ. ಆದ್ರೆ ಈಗ ಸೀಸನ್ ಇಲ್ವಲ್ಲ, ಹಾಗಾಗಿ ಅವರೆಕಾಯಿಯ ಸೊಗಡಿರೋದು ಸಿಕ್ಕೋದಿಲ್ಲ. ಆದ್ರೆ ನಿಮ್ಗೆ ಅಷ್ಟೇ ರುಚಿಯಾಗಿರೋ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹೌದಾ? ಬನ್ನಿ ಅಳಿ ಅಂದ್ರೆ, ಬನ್ನಿ ಬನ್ನಿ ಭೂಮಿಕಾ, ಬನ್ನಿ ಅಳಿ ಅಂದ್ರೆ, ಬನ್ನಿ ಕೂತ್ಕೊಳ್ಳಿ. ನಿಧಾನ ತಗೊಳ್ಳಿ ಅಳಿ ಅಂದ್ರೆ. ಹೇಗಿದೆ? ಗ್ರೇಟ್. ನಿಮ್ಮ ಕೈ ರುಚಿಯಿಂದ ಕೇಳಬೇಕಾ? ಥ್ಯಾಂಕ್ ಯು ಅಳಿ ಅಂದ್ರೆ. ನೀವು ಇಷ್ಟು ಸಂತೋಷವಾಗಿ ತಿನ್ನೋವಾಗ ಮಾಡೋರ್ಗೊಂದು ಹುಮ್ಮಕ್ಕು. ಮೊಬೈಲ್ ಕಾಣಿಸ್ತಲ್ಲ? ಅದು ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಯಾಕೇನಾಯ್ತು? ಏನಿಲ್ಲ ಕಂದ, ಗಾಬರಿ ಆಗ್ಬೇಡ. ಒಂದು ಸ್ವಲ್ಪ ಮೈಕೈ ನೋವು ಅಂತಿದ್ರು, ಅದಕ್ಕೆ ತೋರಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಸರಿ ಹಾಗಾದ್ರೆ. ಜಿಯೋ ಮತ್ತೆ ಮಹಿಮಾ ಆಫೀಸ್ಗೆ ಹೋಗಿದ್ದಾರಾ? ಆಫೀಸ್ಗೆ ಹೋಗಿದ್ದಾರೆ ಅಳಿ ಅಂದ್ರೆ. ಇನ್ನೊಂದು ಸ್ವಲ್ಪ ತಗೊಳ್ಳಿ. ಏನು ಅಳಿ ಅಂದ್ರೆ ದಯವಿಟ್ಟು ಸಾಕು. ಮತ್ತೆ ಅವಲಕ್ಕಿ ಸೂಪರ್ ಆಯಿತು. ನಾನು ಹೊರಡ್ತೀನಿ. ಮಾವನ್ನ, ಜೀವನ, ಮಹಿಮಾನ ಕೇಳಿ ಅಂತಾರೆ. ಖಂಡಿತ. ಭೂಮಿಕಾ, ಗೌತಮರ ಒಂದು ನಿಮಿಷ. ಹಾಂ ಹೇಳಿ. ಏನಿಲ್ಲ. ಏನಿಲ್ವಾ? ನೀವು ಹೋಗಕ್ ಮುಂಚೆ ನಿಮ್ಗೊಂದ್ಸಲ ಹಕ್ ಮಾಡ್ಬೇಕು ಅಂತ ಅನಿಸ್ತಿದೆ, ಆದ್ರೆ ಏನ್ ಮಾಡ್ಲಿ, ಅಮ್ಮ ಇದ್ದಾರೆ. ಏನ್ರಿ? ಐ ಮಿಸ್ ಯು. ಮಿಸ್ ಯು. ಮಿಸ್ ಯು. ಸರಿ, ಟೇಕ್ ಕೇರ್ ಅಂಡ್ ಫೋನು ಮೆಸೇಜು ಮಾಡ್ತಾರೆ. ನೀವು ಮರಿಬೇಡಿ. ಖುಷಿಯಾಗಿ ಕಳಿಸ್ಕೊಡ್ರಿ. ಬಾಯ್. ಬಾಯ್ ಅತ್ತೆ. ಬಾಯ್. ಬಾಯ್ ಅಳಿ ಅಂದ್ರೆ. ಅಳಿಯಂದ್ರ ಅಟ್ಯಾಚ್ಮೆಂಟ್ ನೋಡ್ತಾ ಇದ್ರೆ ಅಮ್ಮನವ್ರನ್ನ ಆಷಾಢಕ್ಕೆ ಕರ್ಸ್ಕೊಂಡಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ಏನೇನೋ ಮಾತಾಡ್ತೇನೆ. ಹೌದೌದು, ಲಗೇಜ್ ಇಡು ಒಳಗೆ. ಸ್ವಲ್ಪ ತಿಂಡಿ ತಿನ್ನೆ. ಬೇಡ, ನಂಗೆ ಅಷ್ಟು ಇಲ್ಲ. ಪಾರ್ಥ ಬ್ರೋ, ನಿನ್ನೆಯಿಂದ ನಿನ್ನ ನೋಡ್ತಾನೆ ಇದ್ದೀನಿ. ಕಂಪ್ಲೀಟ್ ಡಲ್ ಆಗಿದೆಯಾ? ಯಾಕೋ, ಏನಾಯ್ತು? ಹೇಳಿದ್ನಲ್ಲ ಬ್ರೋ, ಎಷ್ಟತಿ ಹೇಳಿ. ಈ ಎಲ್ಲರೂ ಈ ತರ ಬಂದು ಪದೇ ಪದೇ ಕೇಳ್ತಾ ಇದ್ರೆ ನಂಗೆ ಒಂಥರ ಟಾರ್ಚರ್ ಆಗುತ್ತೆ. ಓಕೆ ಫೈನ್, ಲಿವ್ ಇಟ್. ಜಾಸ್ತಿ ಫೀಲ್ ಮಾಡ್ಕೋಬೇಡ ಪಾರ್ಥ. ಯು ಆರ್ ಮೈ ಬ್ರದರ್ ಮ್ಯಾನ್. ಆ ಒಂದು ಸೆಂಟಿಮೆಂಟಿಂದ ಕೇಳ್ತಾ ಇದ್ದೀನಿ, ಫೀಲ್ ಆಗ್ಬೇಡ. ಓಕೆ ಪಾರ್ಥ, ನನ್ನ ಹತ್ರ ಒಂದು ಐಡಿಯಾ ಇದೆ. ಇಬ್ರು ಹೊರಗಡೆ ಹೋಗೋಣ, ಒಳ್ಳೆ ಪಬ್ಗೆ ಹೋಗಿ ಲೈಟಾಗಿ ಚಿಲ್ ಆಗಿ. ಜೈ ಬ್ರೋ, ಪ್ಲೀಸ್ ಮ್ಯಾನ್, ಅದೆಲ್ಲ ಏನು ಬೇಕಾಗಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ನಾರ್ಮಲ್. ಏಯ್, ನೀನು ಅಬ್ನಾರ್ಮಲ್ ಅಂತ ಯಾರು ಹೇಳಿದ್ದೀಗ? ಪಾರ್ಥ, ನಾನು ಜಸ್ಟ್ ಕ್ಯಾಶುಯಲ್ ಆಗಿ ಕರಿತಾ ಇದ್ದೀನಿ. ಬಾ, ಹಾಗೆ ಹೊರಗಡೆ ಸುತ್ತಾಡ್ಕೊಂಬರೋಣ, ಒಂಚೂರು ಖುಷಿ ಅನ್ಸುತ್ತೆ, ನಿನಗೂ ಚೇಂಜ್ ಅನ್ಸುತ್ತೆ. ಆ್ಯಂಡ್ ನಾವಿಬ್ರು ಹ್ಯಾಂಗ್ ಔಟ್ ಆಗಿ ಯಾವ ಕಾಲ ಆಯಿತೋ ಅದಕ್ಕೆ ಕರಿತಾ ಇದ್ದೀನಿ. ಹೋಗೋಣ. ಜೈ ಬ್ರೋ ಪ್ಲೀಸ್, ನಂಗೆ ಫೋರ್ಸ್ ಮಾಡಬೇಡ. ನಂಗೆ ಎಲ್ಲೂ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಮ್ಯಾನ್. ನಾರ್ಮಲ್ ಆಗಿದ್ದೀನಿ ಅಂತ್ಯ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟ್ ಇಲ್ಲ ಅಂತ್ಯ. ನಿನ್ನ ಬಿಹೇವಿಯರಿಂದ ನನಗೆ ನೀಟಾಗಿ ಗೊತ್ತಾಗ್ತಾ ಇದೆ, ನೀನೇನೋ ಹೈಡ್ ಮಾಡ್ತಿದ್ದೆ. ನಿನ್ನನ್ನು ಪಬ್ಗೆ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲಿಲ್ಲ,
ಒಂಚೂರು ಡ್ರಿಂಕ್ ಆಗ್ದಾಗ್ಲಾದ್ರೂ ಸತ್ಯನ ಬಾಯ್ ಬಿಡ್ತೀಯನೋ ಒಂದು ಚಿಕ್ಕ ಆಸೆ ಅಷ್ಟೇ. ಮನ್ಸಲ್ಲ ಏನೋ ಇಟ್ಕೊಂಡು ಕೊರಗ್ತಾ ಇದೆಯಲ್ಲ, ಯಾಕೆ? ಕಮ್ ಆನ್ ಟೆಲ್ ಮಿ ವಾಟ್ ಇಟ್ ಇಸ್. ಜೈ ಬ್ರೋ ಪ್ಲೀಸ್ ಜೈ ಬ್ರೋ, ನೋಡು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಇದ್ರೆ ನಾನು ಇದ್ರೆ ಹೇಳ್ಕೊತೀನಿ, ಓಕೆನಾ? ನಾವು ಜಸ್ಟ್ ಲೀವ್ ಮಿ ಅವನು. ಆಯ್ತು ಬಿಡಪ್ಪ, ಓಕೆ ಫೈನ್, ಕೂಲ್, ರಿಲ್ಯಾಕ್ಸ್. ನಾನು ನಿನಗೆ ಜಾಸ್ತಿ ಹಿಂಸೆ ಕೊಡೋದಿಲ್ಲ. ನಿನಗೆ ಯಾವಾಗ ಫ್ರೀ ಅನ್ಸುತ್ತೋ, ಯಾವಾಗ ನಿನ್ನ ಮೈಂಡು ರಿಲ್ಯಾಕ್ಸ್ಡ್ ಅನ್ಸುತ್ತೋ ಆವಾಗ ನೀನೇ ಬಂದು ನನ್ನ ಹತ್ರ ಹೇಳು. ಅಲ್ಲಿವರೆಗೂ ನಾನು ಟಾರ್ಚರ್ ಕೊಡಲ್ಲ. ಬಟ್ ಪಾರ್ಥ, ಈ ಜೈ ಬ್ರೋ ನಿನ್ನ ಜೊತೆ ಯಾವಾಗಲೂ ಇರ್ತಾನೆ. ಅದು ಎಂಥ ದೊಡ್ಡ ಪ್ರಾಬ್ಲಮ್ ಆಗಿರಲಿ, ಏನೇ ಆಗಿರಲಿ, ಎಲ್ಲದಕ್ಕೂ ನನ್ನ ಹತ್ರ ಸೊಲ್ಯೂಷನ್ ಇರುತ್ತೆ. ನಾನು ನಿನ್ನ ಬ್ರದರ್ ಅಲ್ವ, ನಿನ್ನ ಮೇಲೆ ನನಗೆ ಕನ್ಸರ್ನ್ ಇರೋದಿಲ್ಲ. ಆ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ನೆನಪಿರಲಿ. ನೀನು ಖುಷಿಯಾಗಿರ್ಬೇಕು ಪಾರ್ಥ. ಏನಿದ್ರು ನನ್ನ ಹತ್ರ ಹೇಳ್ಕೊ, ಆಯ್ತಾ? ಜೈ ಬ್ರೋ ಐ ಆಮ್ ರಿಯಲಿ ಸಾರಿ, ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಮ್ಯಾನ್. ಡೋಂಟ್ ಮೈಂಡ್. Hey, come on, man. I love you. But you are always my dushman. ಗುಡ್ ಮಾರ್ನಿಂಗ್ ಗೆಳೆಯ. ಮಾರ್ನಿಂಗ್. ಇಲ್ಲಿ ಹಂಗೆ ಹಂಗಿರು ತಿರುಗಬೇಡ, ಹಂಗೇರು. ಏನು ನೋಡ್ತಾ ಇದೆಯಾ? ಏನೋ ಗೆಳೆಯ ಇದು, ನಿನ್ನ ಕಣ್ಣು ಮುಖ ಈ ಪಾಟಿ ಹೊಳಿತಾ ಇದೆ. ನನ್ನ ಸರ್ವಿಸ್ನಲ್ಲೂ ಇಷ್ಟು ಹೊಡೆದಿದ್ದು ನಾನು ನೋಡಿಲ್ಲ ಕಣ. ಮಿರಿ ಅಂತ ಹೊಳಿತಾ ಇದೆಯಲ್ಲ. ಬರ್ತಾ ಹೆಂಗ್ ಬಾಯ್ ಆಗ್ತಾ ಇದೆಯಾ ನೀನು? ಏಯ್ ಸಾಕು ಸುಂದರ, ಬಂದ ತಕ್ಷಣ ಶುರು ಹಚ್ಕೊಂಡ. ನಾನೇನು ಬಲ್ಬ ಟ್ಯೂಬ್ಲೈಟಾ ಹೊಳೆಯೋದಕ್ಕೆ? ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾ, ತಲೆ ಇರಲ್ಲ ಬುಡ ಇರಲ್ಲ. ಇಲ್ಲಪ್ಪ, ನಮ್ಮ ತಾಯಣಗೂ ಇರೋ ವಿಷಯನ ಹೇಳ್ತಾ ಇದ್ದೀನಿ. ಇದರಲ್ಲಿ ಮರ ಹಚ್ಚೋ ಕಾರ್ಯಕ್ರಮ ಏನಿಲ್ಲ ಕಣ. ನಿಜವಾಗ್ಲೂ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೆಯಾ ಕಣ. ಇದು ನನ್ನ ಕಾಂಪ್ಲಿಮೆಂಟ್, ಮನಸ್ಸಾರೆ ಹೇಳ್ತಾ ಇದ್ದೀನಿ ಕಣ. ಎಲ್ಲ ಏನು ಅತ್ತಿಗೆ ಪ್ರಭಾವನ? ಕರೆಕ್ಟು, ಅದೇನೆ. ಡೇ ಬೈ ಡೇ ಒಳ್ಳೆ ಹುಣ್ಣಿಮೆ ಚಂದ್ರನ್ ಥರ ಕಾಣಿಸ್ತಾ ಇದೆಯಲ್ಲೋ. ಅದೇನು ಇಷ್ಟು ಜನ ಅಮಾವಾಸ್ಯೆ ಚಂದ್ರನ ಥರ ಕಾಣಿಸ್ತಾ ಇದ್ನಾ? ಬೇಡ ಅನ್ನೋದು, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅನ್ನೋದಕ್ಕೆ ಚಂದ್ರನ್ನ ಹೋಲಿಸ್ಕೊಂಡು ಹೇಳಿದೆ ಅಷ್ಟೇ. ಆಯ್ತು ಬಿಡ, ನಾನು ಜೋಕ್ ಮಾಡಿದೆ ಅಷ್ಟೆ. ನೀನು ಜೋಕ್ ಮಾಡ್ದ? ಜೋಕ್ ಮಾಡೋದನ್ನ ಬೇರೆ ಕಲ್ತ್ಬಿಟ್ಟ. ಅದು ಕರೆಕ್ಟ್ ಏನಪ್ಪ, ಮದುವೆ ಆದ ಗಂಡಸರೆಲ್ಲ ಒಂಥರ ಜೋಕರ್ಗಳೇನೆ. ಅದರಲ್ಲಿ ನಿಮ್ಮೂರಲ್ಲಿ ಹೆಂಗೆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇದೆಯಾ? ನಿಮ್ದು ಯಾವುದು ಊರು? ಇದೇ ಊರು. ನಂದು ಇದೇ ಊರು. ನನ್ನ ಮಗನೇ, ನೀನು ಏನು ಹೇಳ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿದೆ. ನೀನು ಡಿಕ್ಷನರಿನಲ್ಲಿ ಸಿಂಗಲ್ ಮೀನಿಂಗ್ ಅನ್ನೋದೇ ಇಲ್ಲ, ಬರೀ ಡಬಲ್ ಮೀನಿಂಗು, ಗಲೀಜ್ ಮಾತು. ನೋಡ, ಇನ್ನೊಂದು ತಿಂಗಳು ಈ ಥರದ ಟಾಪಿಕ್ ಎಲ್ಲ ಮಾತಾಡೋಂಗಿಲ್ಲ, ಯಾವ ತಲೆಹರಟೇನೂ ಇಲ್ಲ, ಎಲ್ಲ ಬ್ಯಾನ್. ಏನೋ ಇದ್ದಕ್ಕಿದ್ದಂಗೆ ದಿಢೀರಂತೆಲ್ಲ ಬ್ಯಾನ್ ಮಾಡ್ಬಿಟ್ಟಿದ್ದೀರಾ? ಯಾವ ಖುಷಿಗೆ? ಅದೇನೋ ಆಷಾಢ ಅಂತಲ್ಲಪ್ಪ, ಅದಕ್ಕೆ ಭೂಮಿಕಾ ಅವ್ರನ್ನ ಅವ್ರ ತಾಯಿ ಮನೆಗೆ ಕಳಿಸಿದ್ದೀನಿ. ಹಾಗಾಗಿ ಈ ತಿಂಗಳು ಹಾಗೆಲ್ಲ ಏನೇನೋ ಮಾತಾಡೋಂಗೇ ಇಲ್ಲ. ಕಳಿಸ್ಬಿಟ್ಟ? ನಿಜವಾಗ್ಲೂ ಅದಕ್ಕಿಂತವ್ರು ಕಳಿಸ್ಬಿಟ್ಟ? ಹೇಳಿದ್ನಲ್ಲ, ಮತ್ತೆ ಕೇಳ್ತಾ ಇದೆಯಾ ಕಳಿಸ್ಬಿಟ್ಯಾ ಅಂತ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.